ನಾವು ನಮಗೆ ಸಿಗಬೇಕಾಗಿರೋ ಹಕ್ಕನ್ನು ಆವಾಗ ಮಂಡ್ಯ ಜಿಲ್ಲೆಯಲ್ಲಿ ಬಿಟ್ಟುಕೊಟ್ಟು ಸಿಟ್ಟಿಂಗ್ MP ಇದ್ದರು, ಅವ್ರಿಗೂ ಮನವರಿಕೆಯನ್ನು ಮೇಲ್ಮಟ್ಟದಲ್ಲಿ ಮಾಡಿ ಅವರನ್ನು ಜೊತೆ ಕರ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿದೆವು. ಕುಮಾರಸ್ವಾಮಿಯವರು ಗೆದ್ದರು, ಒಂದು ದೊಡ್ಡ ಸ್ಥಾನದಲ್ಲಿ ಅವ್ರಿಗೆ ಮಂತ್ರಿ ಏನೋ ಸಿಕ್ತು. ಈವಾಗ ನಮ್ಮ ಅಗತ್ಯ ಇಲ್ಲ ಅನ್ನೋ ರೀತಿ ತೋರ್ಕೊಳ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಬಿರುಕು. ಮಂಡ್ಯದಲ್ಲಿ ಸುಮಲತಾ ನಾರಾಯಣಗೌಡ ಅಬ್ಬರ. ದೇವೇಗೌಡ ಕುಮಾರಸ್ವಾಮಿ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು. ಮಂಡ್ಯದಲ್ಲಿ ಜೆಡಿಎಸ್ ವಿರುದ್ಧ ಬಿಜೆಪಿ ನಾಯಕರ ಬಂಡಾಯ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಒಂದಾಗಿದ್ದ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಈಗ ಕಿತ್ತಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡಿದೆಯಾ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಅದರಲ್ಲೂ ಸಕ್ಕರೆ ನಾಡು ಮಂಡ್ಯದಲ್ಲಿ ಈ ಕಿಚ್ಚು ಈಗ ಜೋರಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಒಂದು ಹೇಳಿಕೆ ಈಗ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಮಂಗಳವಾರ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆ ಬಳಿಕ ಮಾಧ್ಯಮಗಳ ಜೊತೆ ಮಾತಾಡಿರುವ ಹಲವು ಬಿಜೆಪಿ ಮುಖಂಡರು ಜೆಡಿಎಸ್ ನಾಯಕರಾದ ದೇವೇಗೌಡ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಇಲ್ಲ ಅಂತ ದೇವೇಗೌಡರು ಇತ್ತೀಚೆಗೆ ಹೇಳಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ಜೆಡಿಎಸ್ ನಾಯಕರ ವಿರುದ್ಧ ಬಿಜೆಪಿ ಕೆಲ ನಾಯಕರು ತಿರುಗಿ ಬೀಳುವ ಮೂಲಕ ಬಿಜೆಪಿ ಜೆಡಿಎಸ್ ನಡುವಿನ ಬಿರುಕು ಮತ್ತಷ್ಟು ಆಳವಾಗಿದೆ. ಮಂಗಳವಾರ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆ ನಂತರ ಮಾತಾಡಿದ ಮಾಜಿ ಸಚಿವ ನಾರಾಯಣಗೌಡ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ. ಏನು ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ನಮಗೆ ಸಿಗಬೇಕಾಗಿರೋ ಹಕ್ಕನ್ನು ಆವಾಗ ಮಂಡ್ಯ ಜಿಲ್ಲೆಯಲ್ಲಿ ಬಿಟ್ಟುಕೊಟ್ಟು ಸಿಟ್ಟಿಂಗ್ MP ಇದ್ದರು, ಅವ್ರಿಗೂ ಮನವರಿಕೆಯನ್ನು ಮೇಲ್ಮಟ್ಟದಲ್ಲಿ ಮಾಡಿ ಅವರನ್ನು ಜೊತೆ ಕರ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿದೆವು. ಕುಮಾರಸ್ವಾಮಿಯವರು ಗೆದ್ದರು, ಒಂದು ದೊಡ್ಡ ಸ್ಥಾನದಲ್ಲಿ ಅವ್ರಿಗೆ ಮಂತ್ರಿ ಏನೋ ಸಿಕ್ತು. ಈವಾಗ ನಮ್ಮ ಅಗತ್ಯ ಇಲ್ಲ ಅನ್ನೋ ರೀತಿ ತೋರ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲಿ BJPನ ಒಂದು ಮಟ್ಟದಲ್ಲಿ ಅಲ್ಲೇ ಒಂದು ಸಾರಿ ಅಲಯನ್ಸಲ್ಲಿ MP ಆಗಿದ್ದರು ಸುಮಲತಾ ಮೇಡಮ್ ಅವರು, ನಾನು ಶಾಸಕನಾಗಿದ್ದೆ. ಈವಾಗ ನಾವು ಇಂಡಿವಿಜುವಲ್ ಆಗಿ ನಾವೆಲ್ಲ ಒಟ್ಟಾಗಿ ಸೇರಿ ಸ್ಥಳೀಯ ಚುನಾವಣೆಯನ್ನು ನಾವು ಫೇಸ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸ್ವತಂತ್ರವಾಗಿ ನಾವು ನಮ್ಮ ಪಕ್ಷದಿಂದ, ನಮ್ಮ BJP ಪಕ್ಷದಿಂದ ಅಂಥ ಕಡೆಗಳೆಯೋ ಅಗತ್ಯ ಇಲ್ಲ. ಯಾಕೆಂತೇಳಿದ್ರೆ ಆ ದಿನ ಕುಮಾರಸ್ವಾಮಿಯವರನ್ನ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನೂ ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನು ಮಾಡಿದೋ. ಮುಂದಿಗೆ ಭವಿಷ್ಯ ಇದೆ, ನಾವು ಜೊತೆಯಲ್ಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡು ಆತ್ಮಪೂರ್ವಕವಾಗಿ ಮಾಡಿದೋ. ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ. ಈ ದಿನ ಗುರುತಿಸಲಿಲ್ಲ ಅಂತ ಅಂದಾಗ ನಾವು ಶಕ್ತಿ, ನಮ್ಮ ಶಕ್ತಿಗಳೇನಿವೆ, ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಹಕ್ಕನ್ನ ಬಿಟ್ಕೊಟ್ವಿ, ನಮ್ಮ MP ಸ್ಥಾನವನ್ನು ತ್ಯಾಗ ಮಾಡಿದ್ವಿ. ಆಗ ಕುಮಾರಸ್ವಾಮಿ ಅವರನ್ನ ಗೆಲ್ಸೋಕೆ ನಾವು ಬೇಕಿತ್ತು. ಸುಮಲತಾ ಮೇಡಮ್ ಮನೆಗೆ ಹೋಗಿ ಮನವೊಲಿಸಿದ್ವು. ಆದ್ರೆ ಈಗ ಕೇಂದ್ರದಲ್ಲಿ ಮಂತ್ರಿಯಾದ ಮೇಲೆ ಅವರಿಗೆ ನಮ್ಮ ಶಕ್ತಿ ಬೇಡವಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಎಂದಿರುವ ದೇವೇಗೌಡರ ಮಾತಿಗೆ ಟಕ್ಕರ್ ಕೊಟ್ಟಿರುವ ನಾರಾಯಣಗೌಡ, ಇನ್ನು ಮುಂದೆ ಮಂಡ್ಯದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಹೋರಾಡಿ ಭದ್ರಕೋಟೆ ಮಾಡಲಿದೆ ಅಂತ ಸವಾಲ್ ಹಾಕಿದ್ದಾರೆ. ಇದೇ ಸಭೆಯಲ್ಲಿ ಭಾಗವಹಿಸಿದ್ದ ಸುಮಲತಾ ಅಂಬರೀಶ್ ಅವರು ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಬರುವ ಮುನ್ಸೂಚನೆ ನೀಡಿದ್ದಾರೆ. ಹೈಕಮಾಂಡ್ ಸೂಚಿಸಿದರೆ ರಾಜ್ಯ ರಾಜಕಾರಣಕ್ಕೆ ಬರೋಕೆ ತಮಗೆ ಯಾವುದೇ ವಿರೋಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಮತಗಳಿಕೆ ಹೆಚ್ಚಾಗಿದೆ, ಹೀಗಾಗಿ ಕೆಳಮಟ್ಟದಿಂದ ಪಕ್ಷ ಕಟ್ಟೋಕೆ ನಾವು ಸಿದ್ಧ ಅಂತ ಸುಮಲತಾ ಹೇಳಿದ್ದಾರೆ. ಇದು ಜೆಡಿಎಸ್ ಭದ್ರಕೋಟೆಯಲ್ಲಿ ಸುಮಲತಾ ಅವರು ಬಿಜೆಪಿ ಪರವಾಗಿ ದೊಡ್ಡ ಮಟ್ಟದ ಪ್ರವಾಸ ಕೈಗೊಳ್ಳಲಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅಲ್ಲ, ಅದರ ಬಗ್ಗೆನೂ ಒಂದಷ್ಟು ಚರ್ಚೆ ಆಯಿತು. ಅಂದರೆ ಹೊಂದಾಣಿಕೆ ಸ್ಥಳೀಯ ಮಟ್ಟದ ಲೆವೆಲಲ್ಲಿ ಇರುತ್ತಾ ಇಲ್ವೋ ಅನ್ನೋದು ಮಾಹಿತಿ ಇದುವರೆಗೂ ಇಲ್ಲ. ಮೊನ್ನೆ ದೇವೇಗೌಡರೊಂದು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಸ್ಥಳೀಯವಾಗಿ ನಾವೆಲ್ಲ ಅಲಯನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಗಿದೆ. ಅದಕ್ಕೆ ತಕ್ಕಂತೆ ಹಿರಿಯರು ಯಾವ ರೀತಿ ನಿರ್ಧಾರ ತಗೋತಾರೋ ಅವರ ಒಂದು ಡೈರೆಕ್ಷನ್ಸ್ ಅನುಸಾರ ನಾವು ಮಾಡ್ತೀವಿ. ಅಲ್ಲ, ಸ್ವಲ್ಪ ದಿನ ಗ್ಯಾಪ್ ಅಂದರೆ ಪೊಲಿಟಿಕಲಿ ಅಂತ ನಡೆಯುವಂಥದ್ದೇನಿಲ್ಲ. ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಒಂದು ಹೋರಾಟಗಳನ್ನು ಅಲ್ಲಿ ಮಾಡ್ಕೊಂಡು ಹೋದ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿದ್ದೀನಿ. ಇಶ್ಯೂ ಬೇಸ್ಡ್ ಏನೇನಿದ್ದಾಗ ನಾನು ಮಾಡ್ತಾ ಬಂದಿದ್ದೀನಿ.
ಅದನ್ನು ಹೊರತುಪಡಿಸಿ ಈಗ ಒಂದು ಆ್ಯಕ್ಟಿವೇಟ್ ಆಗಬೇಕು ಪೊಲಿಟಿಕಲಿನೂ ನಮ್ಮ ಪಕ್ಷದ ಒಂದು ಸಂಘಟನಾ ಒಂದು ಬಿಲ್ಡಿಂಗ್ ದ ಪಾರ್ಟಿ ಅನ್ನೋ ನಿಟ್ಟಿನಲ್ಲಿ ಏನಾಗಬೇಕು ಅನ್ನೋ ವಿಚಾರದ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಸಚ್ಚಿದಾನಂದ ಅವರು ಕೂಡ ಜೆಡಿಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ. ಸುಮಲತಾ ಅಂಬರೀಶ್ ಮತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಫೈನಲಿ ಪಕ್ಷ ಹೈಕಮಾಂಡ್ ಏನು ಹೇಳುತ್ತೆ, ಮೇಡಮ್ ಆದಿಯಾಗಿ ನಾರಾಯಣಗೌಡರ ಆದಿಯಾಗಿ ನಾವೆಲ್ಲರೂ ಕೂಡ ಪಕ್ಷದ ಒಂದು ಸೂಚನೆಯನ್ನು ನಾವು ಗೌರವಿಸ್ತೀವಿ ಮತ್ತು ಪಾಲಿಸ್ತೀವಿ. ಆದರೆ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಚುನಾವಣೆ ಕಾರ್ಯಕರ್ತರು ಚುನಾವಣೆ. ಎಲ್ಲಿವರೆಗೆ ನಾವು ಡೈರಿ, ಸೊಸೈಟಿ, ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ನ ಕಾರ್ಯಕರ್ತರು ಚುನಾವಣೆಗಳಿಗೆ ನಾವು ಶಕ್ತಿ ತುಂಬೋದಿಲ್ವಾ, ನಾವೆಂತ ನಾಯಕರಾಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಶಕ್ತಿ ತುಂಬ ದೃಷ್ಟಿಯಿಂದ ಪಕ್ಷನ ಕೆಳ ಹಂತದಿಂದ ನಾವು ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಈ ಚುನಾವಣೆಗೆ ನಾವು ಸ್ವತಂತ್ರಕ್ಕೆ ಹೋಗ್ಲಿಕ್ಕೆ ನಾವೆಲ್ಲರೂ ಒಕ್ಕೋರ್ಲಾಗಿ ತೀರ್ಮಾನ ಮಾಡಿ ರಾಜ್ಯ ನಾಯಕರ ಮುಂದೆ ಇಟ್ಟಿದ್ದೇವೆ. ಈಗ ಮೇಡಮ್ ಅವರು ನಾರಾಯಣಗೌಡರು ಯಾವಾಗ ಡೇಟ್ ಫಿಕ್ಸ್ ಮಾಡ್ತಾರೆ, ಇಡೀ ಜಿಲ್ಲೆ ನಾವು ಪ್ರವಾಸ, ಜಿಲ್ಲಾಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರೆ, ಜಿಲ್ಲಾಧ್ಯಕ್ಷರು ಸಮಯವನ್ನು ನಿಗದಿ ಮಾಡ್ತಾರೆ. ಅದರ ಪ್ರಕಾರ ಇವ್ರ ನಾಯಕತ್ವದಲ್ಲಿ ನಾವು ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟುವಂತ ಕೆಲಸವನ್ನ ಮಾಡ್ತೀವಿ. ಡೈರಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಬಲ ಪ್ರದರ್ಶನ ಮಾಡದೇ ಇದ್ರೆ ನಾಯಕತ್ವ ಬೆಳೆಯಲ್ಲ ಅನ್ನೋದು ಇವರ ವಾದ. ಒಟ್ನಲ್ಲಿ ಅವತ್ತು ಬೇಕಿತ್ತು, ಇವತ್ತು ಬೇಡವಾಗಿದ್ದೀವಿ ಅನ್ನೋ ನಾರಾಯಣಗೌಡರ ಮಾತು ದೋಸ್ತಿ ಮೈತ್ರಿಯ ಅಸಲಿ ಕಥೆಯನ್ನ ಬಿಚ್ಚಿಟ್ಟಿದೆ. ಮಂಡ್ಯದಲ್ಲಿ ಸುಮಲತಾ ಮತ್ತು ನಾರಾಯಣಗೌಡ ಜೊತೆಯಾಗಿ ಅಖಾಡಕ್ಕಿಳಿದ್ರೆ ಅದು ಯಾವ ರೀತಿಯ ಫಲಿತಾಂಶ ನೀಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.